ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ಸೊ ನಾನಿವತ್ತು ಹೆಲ್ದಿ ಹೆನ್ನಾ ಹೇರ್ ಮಾಸ್ಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಾವು ಗೋರಂಟಿ ಪುಡಿ ಜೊತೆಗೆ ಕೆಲವೊಂದು ನ್ಯಾಚುರಲಿ ಅವೈಲೇಬಲ್ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಹೇರ್ ಮಾಸ್ಕ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಇಟ್ ನಾಟ್ ಓನ್ಲಿ ಕಲರ್ಸ್ ಯುವರ್ ಹೇರ್, ಇಟ್ ಆಲ್ಸೋ ಬೂಸ್ಟ್ ಹೇರ್ ಗ್ರೋತ್. ಸೊ ನೀವೇನಾದರೂ ಫಸ್ಟ್ ಟೈಮ್ ಮೆಹಂದಿ ತಲೆಗೆ ಹಾಕ್ಕೊಳ್ತಾ ಇದ್ದರೆ, ಸೊ ಹೇರ್ ಡೈ ಏನಾದರೂ ಹಾಕ್ಕೊಂಡಿದ್ರೆ ಅಟ್ಲೀಸ್ಟ್ 1 ವೀಕ್ ಗ್ಯಾಪ್ ಕೊಟ್ಟಿರಿ. ಹಾಗೆ ತಲೆಯಲ್ಲಿ ಯಾವುದೇ ರೀತಿ ಎಣ್ಣೆ ಇರಬಾರ್ದು. ಆ್ಯಂಡ್ ಇದನ್ನು ಯೂಸ್ ಮಾಡಿದ್ಮೇಲೆ ಫಸ್ಟ್ ಡೇ ಬರೀ ನೀರಲ್ಲಿ ತೊಳ್ಕೊಬೇಕು. ನೆಕ್ಸ್ಟ್ ಡೇ ಎಣ್ಣೆ ಅಪ್ಲೈ ಮಾಡಿಕೊಂಡು ಆಮೇಲೆ ಶ್ಯಾಂಪು ಯೂಸ್ ಮಾಡ್ಕೋಬೋದು. ಸೊ ನಾನಿಲ್ಲಿ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಡ್ರೈಡ್ ರೀಟಾ ಪೌಡರ್, ಆಮ್ಲಾ ಪೌಡರ್, ಶಿಕಾಕಾಯಿ, ಹೈಬಿಸ್ಕಸ್ ಆ್ಯಂಡ್ ಬ್ರಿಂಗ್ರಾಜ್ ಪೌಡರ್, ಟೀ ಡಿಕಾಕ್ಷನ್, ಕಾಫಿ ಪೌಡರ್ ಮತ್ತು ಬೀಟ್ರೂಟ್ ಪೀಲ್. ಸೊ 200 ಗ್ರಾಮ್ ಮೆಹಂದಿಗೆ ನಾನು ಈ ಮಿಕ್ಸ್ಚರ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು 300 ml ನೀರು ಇಟ್ಕೊಂಡು ಅದಕ್ಕೆ 2 ಸ್ಪೂನ್ ಟೀ ಪೌಡರ್ ಮತ್ತು ಬೀಟ್ರೂಟ್ ಪೀಲ್ ಹಾಕಿ ಕುದಿಯೋಕ್ಕೆ ಬಿಟ್ಬಿಡಿ ಒಂದು 10 ಮಿನಿಟ್ಸ್ ಇನ್ ಲೋ ಫ್ಲೇಮ್. ಈಗ ಒಂದು ಲೋಹಿಕಿ ಕಡಾಯಿ ಅಂತಾರಲ್ಲ, ಕಬ್ಬಿಣದ ಬಾಣಲಿ ತೊಗೊಂಡು 1 ಸ್ಪೂನ್ ಬ್ರಿಂಗ್ರಾಜ್ ಪೌಡರ್, 1 ಸ್ಪೂನ್ ಹೈಬಿಸ್ಕಸ್ ಪೌಡರ್, 1 ಸ್ಪೂನ್ ಶಿಕಾಕಾಯಿ ಪೌಡರ್, ಹಾಗೆ 1 ಸ್ಪೂನ್ ಆಮ್ಲಾ ಪೌಡರ್ ಮತ್ತು 1 ಸ್ಪೂನ್ ಅರಿಟಾ ಪೌಡರ್. ಇದೆಲ್ಲ ಆನ್ಲೈನ್ ಅಮೆಝಾನಲ್ಲಿ ಕಾಂಬೋ ಆಗಿ ಅವೈಲೇಬಲ್ ಇದೆ, ನೀವು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಎಕ್ಸಾಕ್ಟ್ಲಿ 1 ಸ್ಪೂನ್ ಸೇಮ್ ಸ್ಪೂನಲ್ಲಿ ಅಳತೆ ತೊಗೊಂಡು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ 200 ಗ್ರಾಮ್ ಹೆನ್ನಾ ಪೌಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಾನಿಲ್ಲಿ ಹನ್ಸಿಕಾ ಚಾಪ್ ರಾಜಸ್ಥಾನಿ ಹೆನ್ನಾ ಯೂಸ್ ಮಾಡ್ತಿದ್ದೀನಿ, ನೀವು ಬೇಕಿದ್ರೆ ನೂಪುರ್ ಅಥವಾ ಪತಾಂಜಲಿ ಕೂಡ ಯೂಸ್ ಮಾಡ್ಬೋದು. ಈಗ ಈ ಮಿಕ್ಸ್ಚರ್ಗೆ 1 ಸ್ಪೂನ್ ಇನ್ಸ್ಟೆಂಟ್ ಕಾಫಿ ಪೌಡರ್ ಹಾಕಬೇಕು. ಸೊ ಕೂದಲು ತುಂಬ ಕೆಂಚಾಗೋದಿಲ್ಲ, ಬ್ರೌನ್ ಕನ್ಸಿಸ್ಟೆನ್ಸಿಲಿ ಬ್ರೌನ್ ಕಲರಲ್ಲಿ ಬರುತ್ತೆ. ಸೊ ಲಾಸ್ಟಲ್ಲಿ 1 ಸ್ಪೂನ್ ಮಸ್ಟರ್ಡ್ ಆಯಿಲ್ನ ವಿತೌಟ್ ಸ್ಕಿಪ್ಪಿಂಗ್ ಆ್ಯಡ್ ಮಾಡ್ಕೊಳ್ಳಿ, ಬಿಕಾಸ್ ಇದು ಕೂದಲಿಗೆ ಒಳ್ಳೆ ಶೈನ್ ಕೊಡುತ್ತೆ, ಹಾಗೆ ಶೀತ ಆಗೋದನ್ನು ಪ್ರಿವೆಂಟ್ ಮಾಡುತ್ತೆ. ಸೊ ಇದನ್ನೆಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನೋಡಿ, ಇಲ್ಲಿ ನನ್ನ ಮಿಕ್ಸ್ಚರ್ ರೆಡಿ ಆಗಿದೆ. ನಾನು ಬರೀ ಬೀಟ್ರೂಟ್ ಸಿಪ್ಪೆ ಹಾಕಿದ್ದೀನಿ, ಆದರೂ ಎಷ್ಟು ತಿಕ್ ಕಲರ್ ಕೊಟ್ಟಿದೆ ನೋಡಿ ಇಲ್ಲಿ. ಇದನ್ನು ಶೋಧಿಸ್ಕೊಂಡು ತಣ್ಣಗಾಗಕ್ಕೆ ಬಿಟ್ಬಿಡಿ. ಇದು ತಣ್ಣಗಾದ್ಮೇಲೆ ಈ ಮೆಹಂದಿ ಡ್ರೈ ಪೌಡರ್ಸ್ ಏನಿದೆ ಇದಕ್ಕೆ ಬ್ಯಾಚ್ ವೈಸ್ ಆ್ಯಡ್ ಮಾಡಿಕೊಂಡು ನೀಟಾಗಿ ಎಲ್ಲೂ ಗಂಟಿಲ್ದಿರ ಮಿಕ್ಸ್ ಮಾಡಿಕೊಂಡು ಓವರ್ ನೈಟ್ ಇಟ್ಬಿಡಿ. ಸೊ ಕನ್ಸಿಸ್ಟೆನ್ಸಿ ನೀವು ಸ್ವಲ್ಪ ಹಿಂದು ಮುಂದೆ ಮಾಡ್ಕೋಬೋದು. ನನಗೆ ಇಡ್ಲಿ ಬ್ಯಾಟರ್ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದ್ದರೆ ನನಗೆ ಕರೆಕ್ಟಾಗಿ ಹೊಂದಿಕೆ ಆಗುತ್ತೆ. ಸೊ ಮಾರನೇ ದಿನ ಇದನ್ನು ತಲೆಗೆಲ್ಲ ಅಪ್ಲೈ ಮಾಡಿಕೊಂಡು ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಮಿನಿಮಮ್ 1 ಅವರ್ ಮ್ಯಾಕ್ಸಿಮಮ್ 4 ಅವರ್ಸ್ ಬಿಟ್ಟು ಬರೀ ನೀರಲ್ಲಿ ತೊಳ್ಕೊಂಡು ನೆಕ್ಸ್ಟ್ ಡೇ ಆಯಿಲ್ ಅಪ್ಲೈ ಮಾಡಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ.